ಡಿಕೆ ಶಿವಕುಮಾರ್ ಛತ್ರಿ ಹೇಳಿಕೆಯ ಕಿಚ್ಚು. ಇಂದು ಮಂಡ್ಯದಲ್ಲಿ ಛತ್ರಿ ಚಳುವಳಿ, ಬೃಹತ್ ರ್ಯಾಲಿಗೂ ಅನ್ನದಾತರು ಸಜ್ಜು. ರಾಜಕಾರಣದಲ್ಲಿ ಸಂವಿಧಾನ ಬದಲಾವಣೆಯ ಸುನಾಮಿ, ಡಿಕೆ ಶಿವಕುಮಾರ್ ಮಾತಿಗೆ ಕೇಸರಿ ಸೇನೆ ಕಿಡಿ. ಇತ್ತ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಸಜ್ಜು. ಕಾಂಗ್ರೆಸ್ನ ಮಾಜಿ ಸಚಿವ ಎಚ್ಎಂ ರೇವಣ್ಣರಿಂದ ಜಾತಿ ನಿಂದನೆ ಕೇಸ್, ದೂರು ನೀಡಿದ್ರೂ ಖಾಕಿ ಕ್ರಮ ತೆಗೆದುಕೊಂಡಿಲ್ಲ ಎಂದು ಕಿಡಿ. ಇಂದು ಹೈಗ್ರೌಂಡ್ ಸಟ್ಟಾಣೆಗೆ ದಲಿತ ಸಂಘಟನೆಗಳಿಂದ ಮುತ್ತಿಗೆಗೆ ಪ್ಲಾನ್. ಕರ್ನಾಟಕ ಬಂದ್ಗೆ ಅಪಹಾಸ್ಯ, ಎಂಇಎಸ್ ನಾಯಕ ಶುಭಂ ಶೆಳ್ಕೆ ಅರೆಸ್ಟ್, ಹಿಂಡಲ್ಗಾ ಜೈಲಿಗೆ ರವಾನೆ. ಕೃಷಿ ಭೂಮಿಯಲ್ಲಿ ಕಸ ಡಂಪ್ ವಿರುದ್ಧ ಸಿಡಿದೆದ್ದ ಅನ್ನದಾತ. ಕೊಡಗಿನ ಮಾಲ್ದಾರೆಯಲ್ಲಿ ಅಹೋರಾತ್ರಿ ಧರಣಿ, ಸಮಸ್ಯೆಗೆ ಪರಿಹಾರ ಸಿಗದೆ ಸ್ಥಳದಿಂದ ಕದಲದಿರಲು ನಿರ್ಧಾರ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಛತ್ರಿ ಹೇಳಿಕೆಯನ್ನ ಅಥವಾ ಛತ್ರಿ ಪದ ಬಳಕೆ ಮಾಡಿದ್ರು ಮಂಡ್ಯ ಜನರ ವಿರುದ್ಧ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮಂಡ್ಯ ರೈತರು ಸಿಡಿದೆದ್ದಿದ್ದಾರೆ. ಇವತ್ತು ಡಿಕೆ ಶಿವಕುಮಾರ್ ವಿರುದ್ಧ ರೈತರಿಂದ ಬೃಹತ್ ಛತ್ರಿ ಚಳುವಳಿ ನಡೆಯಲಿದೆ. ಡಿಕೆ ಶಿವಕುಮಾರ್ಗೆ ಛತ್ರಿಯಿಂದಲೇ ಉತ್ತರ ಕೊಡೋದಕ್ಕೆ ರೈತ ಸಂಘ ಸಜ್ಜಾಗಿದೆ. ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಬೃಹತ್ ರ್ಯಾಲಿಗೆ ತಯಾರಿಯಾಗಿದ್ದು, ಪ್ರತಿಭಟನೆಯಲ್ಲಿ ಭಾಗಿಯಾಗುವುದಕ್ಕೆ ಪಕ್ಷಾತೀತವಾಗಿ ಆಹ್ವಾನ ನೀಡಲಾಗಿದೆ. ಚಳುವಳಿಗಾಗಿ ಮನೆಗೊಂದು ಛತ್ರಿ ತರುವಂತೆ ಕರೆ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಹೇಳಿಕೆ ಹಿಂಪಡೆದು ಕ್ಷಮೆಯಾಚನೆ ಮಾಡಬೇಕು ಅಂತ ರೈತ ಸಂಘಟನೆಯವರು ಕಿಡಿಕಾರ್ತಿದ್ದಾರೆ. ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಛತ್ರಿ ಹೇಳಿಕೆಯನ್ನ ಅಥವಾ ಛತ್ರಿ ಪದ ಬಳಕೆ ಮಾಡಿದ್ರು